ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಮಕ್ಕಳಿಗೂ, ಎಲ್ಲ ದೇವ ಜನರಿಗೂ, ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟಂತ ಎಲ್ಲ ದೈವಿಕ ಮಾರ್ಗದಲ್ಲಿ ನಡೀತಿರುವಂತಹ ದೇವ ಜನರಿಗೆ ಪರಸ್ಪರನೂ ನನ್ನ ಸರ್ವಶಕ್ತನೂ ಜೀವಸ್ವರೂಪನಾಗಿರ್ತಕ್ಕಂಥ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈ ಲೋಕದ ಯಾವುದೇ ಸಂಗತಿಗಳೊಟ್ಟಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಸತ್ಯವನ್ನ ಸಾರುವುದರಲ್ಲಿ, ಸತ್ಯವಾಕ್ಯವನ್ನ ಜನರಿಗೆ ಬೋಧಿಸುವುದರಲ್ಲಿ ನಾನು ನನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತನ ದಾಸನಾಗಿ ನಿಮಗೆ ನಿಮ್ಮ ಆತ್ಮಿಕ ಜೀವಿತದ ಪ್ರಯೋಜನಕ್ಕಾಗಿ, ನಿಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಗಾಗಿ ನೀವು ಕ್ರಿಸ್ತನೊಟ್ಟಿಗೆ ಒಂದಾಗಿ ಕ್ರಿಸ್ತನೊಬ್ಬನನ್ನೇ ಆರಾಧಿಸುತ್ತಾ ಕ್ರಿಸ್ತನೊಬ್ಬನಿಗೆ ಪತಿವ್ರತೆಯುಳ್ಳವರಾಗಿ ಜೀವಿಸಬೇಕೆಂಬ ಆ ಆಶೆಯಿಂದ ಈ ವಾಕ್ಯಗಳನ್ನ ಸಾರ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಅನೇಕರು ನಮ್ಮ ಉಪಕಾರಕ್ಕೆ ಅಪಕಾರ ಮಾಡುವಂತವರು ಬಹಳಷ್ಟು ಜನರಿದ್ದಾರೆ. ನಾವು ಗೌರವಿಸಿದಷ್ಟು ನಮ್ಮನ್ನ ಅವಮಾನಿಸುವವರು, ನಿಂದಿಸುವವರು ಸಮಾಜದಲ್ಲಿರುವಾಗ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಹೀಗೆ ಅನಿಸುತ್ತೆ, ನಾನು ಒಳ್ಳೆಯವನಾಗಿ ನಡೀತಾ ಇದ್ದೇನೆ, ನಾನು ಪಾರದರ್ಶಕವಾಗಿ ನಡೀತಾ ಇದ್ದೇನೆ, ಶುದ್ಧ ಹಸ್ತವುಳ್ಳವನಾಗಿ ನಡೀತಾ ಇದ್ದೇನೆ, ಆದ್ರೂ ಕೂಡ ನಾನು ಮಾಡಿದ ಒಳ್ಳೆಯದಕ್ಕೆ, ನಾನು ಮಾಡಿದ ಉಪಕಾರಕ್ಕೆ ಅಪಕಾರವನ್ನೇ ಮಾಡ್ತಿದ್ದಾರಲ್ಲ, ಅವಮಾನವನ್ನೇ ಮಾಡ್ತಿದ್ದಾರಲ್ಲ, ನಾನು ಇವ್ರ ಮೇಲೆ ಕೇಡು ತೀರಿಸಿಕೊಳ್ಳಲೇಬೇಕು, ನಾನು ಇವ್ರ ಮೇಲೆ ಹಾಗೆ ತೀರಿಸಿಕೊಳ್ಳಬೇಕು, ನನ್ನ ಸಾಮರ್ಥ್ಯವನ್ನ ತೋರಿಸಬೇಕು, ನನ್ನ ಶಕ್ತಿಯನ್ನು ತೋರಿಸಬೇಕು ಎಂಬುದಾಗಿ ಎಷ್ಟೋ ಸಾರಿ ನಾವು ಡಿಸ್ಟರ್ಬ್ ಆಗ್ಬಿಡ್ತೇವೆ. ಪ್ರಿಯ ದೇವ ಮಕ್ಕಳೇ, ಯಾವತ್ತೂ ಡಿಸ್ಟರ್ಬ್ ಆಗಬೇಡಿ, ಎಂದಿಗೂ ಡಿಸ್ಟರ್ಬ್ ಆಗಬೇಡಿ. ಪರಾತ್ಪರನಾದ ದೇವರು ತನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿಟ್ಟಿದ್ದಾನೆ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಬಂದಿದೆ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ, ಹೀಗೆ ಮಾಡುವುದಾದ್ರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿದಿರಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಪ್ರತಿನಿತ್ಯ ನಾವು ನಡ್ಕೊಂಡು ಹೋಗ್ತಿರುವಾಗ ತುಂಬಾ ಸೇವಕರುಗಳು, ತುಂಬಾ ದೇವ ಮಕ್ಕಳು ಡಿಸ್ಟರ್ಬ್ ಆಗೋದು ಎಲ್ಲಿ ಅಂದ್ರೆ, ನಾನು ಇಷ್ಟೊಂದು ಒಳ್ಳೇದನ್ನು ಮಾಡಿದನಲ್ಲ, ನಾನು ಇಷ್ಟು ಉಪಕಾರ ಮಾಡಿದನಲ್ಲ, ಇಷ್ಟು ಒಳ್ಳೇದನ್ನೇ ಮಾಡಿದನಲ್ಲ, ಯಾಕೆ ಇವರು ನನಗೆ ಅಪಕಾರವನ್ನೇ ಮಾಡ್ತಿದ್ದಾರೆ, ಯಾಕೆ ನನಗೆ ಇವರು ಕೇಡನ್ನೇ ಮಾಡ್ತಿದ್ದಾರೆ ಎಂಬುದಾಗಿ ಯೋಚಿಸಿ ಸೋತು ನಿಲ್ತೇವೆ. ದೇವರು ಯಾಕೆ ಸುಮ್ಮನಿದ್ದಾನೆ, ದೇವರು ಯಾಕೆ ನೋಡದೆ ಸುಮ್ಮನಿದ್ದಾನೆ, ದೇವರು ನನ್ನ ವಿಷಯದಲ್ಲಿ ಯಾಕೆ ನ್ಯಾಯವನ್ನು ಕೊಡ್ತಾ ಇಲ್ಲ, ದೇವರು ನನ್ನ ವಿಷಯದಲ್ಲಿ ಯಾಕೆ ಅದ್ಭುತ ಮಾಡ್ತಾ ಇಲ್ಲ, ದೇವರು ನನ್ನ ವಿಷಯದಲ್ಲಿ ಯಾಕೆ ಜಯವನ್ನು ಕೊಡ್ತಾ ಇಲ್ಲ ಅಂತ ಎಷ್ಟೋ ಸಾರಿ ನಾವು ಸೋತು ನಿಲ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅಪಕಾರಕ್ಕೆ ಅಪಕಾರವನ್ನ ಮಾಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ಯಾರಾದರೂ ಅಪಕಾರ ಮಾಡ್ತಿದ್ದಾರಾ, ಯಾರಾದ್ರೂ ನಿಮಗೆ ತೊಂದರೆ ಕೊಡ್ತಿದ್ದಾರಾ, ಯಾರಾದ್ರೂ ನಿಮಗೆ ಸಮಸ್ಯೆ ಮಾಡ್ತಿದ್ದಾರಾ, ಯಾರಾದ್ರೂ ನಿಮ್ಮನ್ನ ನಿಂದಿಸ್ತಾ ಇದ್ದಾರಾ, ಯಾರಾದ್ರೂ ನಿಮ್ಮನ್ನ ಅವಮಾನಿಸ್ತಾ ಇದ್ದಾರಾ, ಯಾರಾದ್ರೂ ನಿಮಗೆ ಅಲ್ಲಸಲ್ಲದ ಕಾರ್ಯಗಳನ್ನ ಮಾಡ್ತಿದ್ದಾರಾ, ನಿಮ್ಮ ಬಗ್ಗೆ ಅಲ್ಲಸಲ್ಲದ ಅಪಪ್ರಚಾರಗಳನ್ನ ಪಬ್ಲಿಷ್ ಮಾಡ್ತಿದ್ದಾರಾ, ಡು ನಾಟ್ ಫಿಯರ್, ಭಯಪಡಬೇಡಿ. ನನ್ನ ಸರ್ವಶಕ್ತನಾದ ದೇವರು ಸಿಂಹಾಸನದ ಮೇಲೆ ಕುಳಿತಿರುವಂತ ದೇವರು, ನನ್ನ ದೇವಾದಿ ದೇವರು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಆತ ನಿನ್ಗೆ ಹೇಳ್ತಾ ಇದ್ದಾನೆ, ನಿನಗೆ ಯಾರೇ ಅಪಕಾರ ಮಾಡಲಿ, ನಿನಗೆ ಯಾರೇ ಕೆಟ್ಟ ಹೆಸರು ತರಲಿ, ನಿನಗೆ ಯಾರೇ ಯಾವುದೇ ವಿಧಾನದಲ್ಲಿ ಕೆಟ್ಟದ್ದು ಮಾಡಿದ್ರು ತಿರುಗಿ ನೀನು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ, ಬ್ಲೆಸ್ ದೇವ್ ಎಂಬುದಾಗಿ ದೇವರು ಹೇಳಿದ್ರು. ಎಂತ ಅದ್ಭುತವಾದ ದೇವರು, ಎಂತ ಅತಿಶಯವಾದ ದೇವರು ಆತನು, ಎಂತ ಉತ್ತಮವಾದ ಪ್ರಿನ್ಸಿಪಲ್ ಅನ್ನ ಬರೆದಿಟ್ಟಿದ್ದಾನೆ. ಎಷ್ಟು ಅದ್ಭುತವಾದ ಪ್ರಿನ್ಸಿಪಲ್ ಬರೆದಿಟ್ಟಿದ್ದಾನೆ ಗೊತ್ತಾ? ನಿಮ್ಮನ್ನ ದ್ವೇಷಿಸುವವರನ್ನ ದ್ವೇಷಿಸಬೇಡಿ, ನಿಮ್ಮನ್ನ ಅಲ್ಲಗೆಳೆಯುವವರನ್ನ ಅಲ್ಲಗೆಳೆಯಬೇಡಿ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವವರ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ನಿಮಗೆ ಕೆಟ್ಟ ಹೆಸರು ತರುತ್ತಿರುವವರ ವಿರುದ್ಧವಾಗಿ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನಿಸಬೇಡಿ, ನಿಮಗೆ ಏನೆಲ್ಲ ಕೆಟ್ಟದನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾರೋ ಅವರಿಗೆ ವಿರುದ್ಧವಾಗಿ ಕೆಟ್ಟದನ್ನು ಮಾಡೋದಕ್ಕೆ ಪ್ರಯತ್ನಿಸಬೇಡಿ. ನೀವಾದ್ರೂ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುತ್ತ ನೀವು ಮಾಡಬೇಕಾಗಿದ್ದಿಷ್ಟೇ, ದೇವರು ಹೇಳಿದ್ದಾರೆ ಅವರನ್ನು ಆಶೀರ್ವದಿಸಿರಿ ಎಂಬುದಾಗಿ. ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಯಾವುದೇ ಕ್ರೈಸ್ತನೇ ಆಗಿರಲಿ, ಮಾತ್ರವಲ್ಲದೆ ವಿಶ್ವಾಸಿಯೇ ಆಗಿರಲಿ, ಅದು ಅನ್ಯನೇ ಆಗಿರಲಿ, ಅದು ಯಾವುದೇ ವ್ಯಕ್ತಿ ಆಗಿರಲಿ, ನಿಮ್ಮನ್ನ ಶಪಿಸುವವನನ್ನ ಶಪಿಸಬೇಡ, ನಿನ್ನನ್ನ ಅಲ್ಲಗೆಳೆಯುವವನ್ನ ಅಲ್ಲಗೆಳಿಬೇಡ, ನಿನಗೆ ಅಪಕಾರ ಮಾಡುವವನಿಗೆ ಅಪಕಾರ ಮಾಡಬೇಡ, ನಿನಗೆ ದ್ರೋಹ ಮಾಡಿದವನಿಗೆ ದ್ರೋಹ ಮಾಡಬೇಡ. ನೀನು ಒಳ್ಳೆಯದನ್ನೇ ಮಾಡು, ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನು ಮಾಡು, ಶಪಿಸುವವನನ್ನ ಆಶೀರ್ವಾದ ಮಾಡು, ದೂಷಿಸುವವನನ್ನ ಪ್ರೀತಿಸು, ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವವನ ಬಗ್ಗೆ ಒಳ್ಳೆಯದನ್ನೇ ಪ್ರಚಾರ ಮಾಡು. ಇದು ದೇವರು ನಮಗೆ ಕೊಟ್ಟಂತ ನಿಯಮ. ನೀವು ಹೇಳ್ಬೋದು, ಪಾಸ್ಟರ್ ಇದು ಹೇಗೆ ಸಾಧ್ಯ, ನಮ್ಮ ರಕ್ತ ಕುದಿಯುತ್ತಲ್ಲ, ನಮ್ಮ ಕೋಪ ನಮ್ಮಲ್ಲಿ ಬರ್ತಾ ಇದೆಯಲ್ವಾ, ನಾವು ಮಾಡದೇ ಇರುವಂತ ಅಪರಾಧಗಳು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ, ನಮ್ಮ ಬಗ್ಗೆ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ, ನನಗೆ ಕೋಪ ತಾಳಲಾರದಷ್ಟಾಗಿದೆ, ಅವನ ಜುಟ್ಟಿ ಹಿಡಿಬೇಕನ್ನಿಸ್ತಾ ಇದೆ, ಅವನ ಕೊರಳ ಪಟ್ಟಿ ಹಿಡಿಬೇಕನ್ನಿಸ್ತಾ ಇದೆ ಅಂತ ನೀವು ಹೇಳ್ಬೋದು.
ಪ್ರಿಯ ಸಹೋದರ ಸಹೋದರಿ, ಇದನ್ನು ಕೇಳಿಸಿಕೊಳ್ತಾ ನೀನು ಎಲ್ಲರಿಗಿಂತ ಮೇಲಿರುವವನು ದೇವರು, ಎಲ್ಲರಿಗಿಂತ ಮೇಲಿರುವವನು ಸರ್ವಶಕ್ತನು, ನಮ್ಮೆಲ್ಲರಿಗೂ ನ್ಯಾಯಾಧಿಪತಿ ದೇವರು, ನಮ್ಮೆಲ್ಲರ ಮೇಲಿರುವಂತ ಅಧಿಪತಿಯಾಗುಳ್ಳಂತ ದೇವರು, ನರಕವನ್ನ ಗೆದ್ದವನು ದೇವರು, ಆ ದಿನಗಳಲ್ಲಿ ಸಮಸ್ತವನ್ನ ಗೆದ್ದು ಬೀಗಿದಂತವನು ದೇವರು. ಆ ದೇವರು ಎಲ್ಲರ ಮೇಲೆ ಕುಳಿತಿದ್ದಾನೆ. ಆತನ ಕೈಯಿಂದ ಅಸಾಧ್ಯವಾದದುಂಟೋ? ಎಂದಿಗೂ ಇಲ್ಲ. ದೇವರು ಹೇಳ್ತಾ ಇದ್ದಾರೆ ಬ್ಲೆಸ್ ಅಂತ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾವ ಊರಿಗಾದ್ರೂ ಮನೆಗಾದ್ರೂ ಹೋಗುವಾಗ ಅವರಿಗೆ ಆಶೀರ್ವಾದವಾಗಲಿ ಎಂಬುದಾಗಿ ಹೇಳ್ರಿ. ಅವ್ರು ಯೋಗ್ಯರಾಗಿದ್ರೆ ಆಶೀರ್ವಾದ ಅವ್ರಿಗೆ ಹೋಗುತ್ತೆ, ಅಯೋಗ್ಯರಾಗಿದ್ರೆ ವಾಪಸ್ ನಿಮಗ್ ಬರುತ್ತೆ ಅಂತ ಹೇಳಿದ್ರು. ದೇವರು ಯಾಕೆ ಹೇಳ್ತಾ ಇದ್ರೆ ಗೊತ್ತಾ? ನಿನ್ನ ಶಪಿಸುವವನು, ದೂಷಿಸುವವನು, ನಿನ್ನನ್ನು ಅಲ್ಲಗಳೆಯುವವನು, ನಿನ್ನನ್ನ ಬಗ್ಗೆ ಅಪಪ್ರಚಾರ ಮಾಡುವವನು ಯೋಗ್ಯನಲ್ಲ, ಅವನು ಅಯೋಗ್ಯನು. ನೀನು ಆಶೀರ್ವದಿಸುವಷ್ಟು ಆಶೀರ್ವಾದ ಅವನಿಗೆ ಹೋಗೋದಿಲ್ಲ, ನಿನಗೆ ವಾಪಸ್ ಬರುತ್ತೆ. ದೂಷಿಸುವವನನ್ನ ಆಶೀರ್ವಾದ ಮಾಡು, ಆಶೀರ್ವಾದ ವಾಪಸ್ ಬರುತ್ತೆ. ನಿನ್ನ ಅಲ್ಲಗೆಳೆಯುವವನ ಆಶೀರ್ವಾದ ಮಾಡು, ಆ ಆಶೀರ್ವಾದ ವಾಪಸ್ ಬರುತ್ತೆ. ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವವನನ್ನ ಆಶೀರ್ವಾದ ಮಾಡು, ಆಶೀರ್ವಾದ ವಾಪಸ್ ಬರುತ್ತೆ. ನಿನಗೆ ಅಪಕಾರ ಮಾಡುವಂತವರನ್ನ ಆಶೀರ್ವದಿಸು, ಆಶೀರ್ವಾದ ವಾಪಸ್ ಬರುತ್ತೆ. ಪ್ರತಿ ದಿನ ಎದ್ದು ನಿನ್ನನ್ನ ದೂಷಿಸುವವನನ್ನ ವೈರಿಗಳನ್ನ ಆಶೀರ್ವದಿಸ್ರಿ, ಆಶೀರ್ವಾದಗಳು ನಿಮಗೆ ವಾಪಸ್ ಬರುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದ್ದು, ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದುವಿರಿ. ಅಪಕಾರಕ್ಕೆ ಅಪಕಾರ ಮಾಡುವವನನ್ನ, ದೂಷಿಸುವವನನ್ನ, ನಿನ್ನನ್ನು ಅಲ್ಲಗೆಳೆಯುವವನನ್ನ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನನ್ನ, ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವವನನ್ನ ಬ್ಲಾಸ್ ಹಿಮ್, ಆಶೀರ್ವದಿಸು ಸಹೋದರ. ಅದೇ ನಮಗೆ ಕೊಡಲ್ಪಟ್ಟಂತ ಶ್ರೇಷ್ಠ ಆಶೀರ್ವಾದ. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಎಷ್ಟು ಆಶೀರ್ವದಿಸ್ತೀರೋ ಅಷ್ಟು ಆಶೀರ್ವಾದವನ್ನ ನೀವು ಭಾಗ್ಯವಾದ ಹೊಂದುವಿರಿ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಅಪಕಾರಕ್ಕೆ ಮಾಡುವುದಕ್ಕೆ ಪ್ರತಿಯಾಗಿ ಅಪಕಾರ ಮಾಡಬೇಡಿರಿ, ನಿಂದಿಸುವವನಿಗೆ ಪ್ರತಿಯಾಗಿ ನಿಂದಿಸಬೇಡಿರಿ. ದೇವರು ನಿಮ್ಮನ್ನ ಕರೆದನಲ್ಲ, ಆಶೀರ್ವದಿಸುವುದಕ್ಕಾಗಿ ಕರೆದನಲ್ಲ, ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಿದಿರಿ. ಪ್ರತಿ ದಿನ ನಿಮ್ಮ ಜೀವಿತದಲ್ಲಿ ನಿಮಗೆ ತೊಂದರೆ ಕೊಡುವಂತವರನ್ನು ಆಶೀರ್ವದಿಸಿರಿ, ನಿಮ್ಮನ್ನ ಹಿಂಸಿಸುವವರನ್ನ ಆಶೀರ್ವದಿಸಿರಿ, ನಿಮ್ಮ ನೋವುಗಳಲ್ಲಿ ಸಂತೋಷಿಸುವವರನ್ನ ಆಶೀರ್ವದಿಸಿರಿ. Bless them. Whenever you bless, the blessings will come back to you. ಆ ಆಶೀರ್ವಾದವು ನಿಮ್ಗೆ ವಾಪಸ್ ಬರುತ್ತೆ. ಎಂತ ತತ್ವವನ್ನು ದೇವರಿಟ್ಟಿದ್ದಾನಲ್ಲ, ಎಂತ ಆಶೀರ್ವಾದವನ್ನ ದೇವರಿಟ್ಟಿದ್ದಾನಲ್ಲ. ಎಂದಿನಿಂದ ಶಾಪಿಸುವವನನ್ನ ಶಾಪಿಸಬೇಡ, ದೂಷಿಸುವವನನ್ನ ದೂಷಿಸಬೇಡ, ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವವನ ಬಗ್ಗೆ ಅಪಪ್ರಚಾರ ಮಾಡಬೇಡ. ಉತ್ತಮವಾಗಿ ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು. ನೀನು ಆಶೀರ್ವಾದಕ್ಕೆ ಬಾಧ್ಯನಾಗಿರಿ. ಇನ್ನೆಲ್ಲವುಗಳನ್ನ ಮರೆತು ಬಿಡು. ಕೋಪವನ್ನ ತೆಗೆದು ಹಾಕು, ಎಲ್ಲ ಉಗ್ರ ಕೋಪವನ್ನ ತೆಗೆದು ಹಾಕಿ ದೇವರ ಶಾಂತತೆಯಿಂದ ಕೂಡಿದವನಾಗಿ ಆಶೀರ್ವದಿಸು. ಆಶೀರ್ವಾದಕ್ಕೆ ನೀನ್ ಬಾಧ್ಯನಾಗಿರಿ. ಆ ವ್ಯಕ್ತಿಯ ಮುಂದೆ ಕರ್ತನು ನಿನ್ನನ್ನ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತಾನೆ, ನಿನ್ನನ್ನ ಸಾಕ್ಷಿಯಾಗಿ ಮಾರ್ಪಡಿಸ್ತಾನೆ. ಮರಿಬೇಡ ಸಹೋದರ ಸಹೋದರಿ. ಬ್ಲೆಸ್ ಹೂ ವಿಲ್ ಕರ್ಸ್ ಯು. ನಿನ್ನನ್ನು ಶಪಿಸುವವನನ್ನ ಆಶೀರ್ವದಿಸು. ದೇವರು ನಮ್ಗೆ ಕೊಟ್ಟ ತತ್ವ ಅಲ್ವಾ? ಇದನ್ನ ನಾವು ಯಾಕೆ ಉಪಯೋಗಿಸಬಾರದು? ಉಪಯೋಗಿಸಿಕೊಂಡು ಯಾಕೆ ನಾವು ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಬಾರದು? ಆಶೀರ್ವಾದ ಬಾಧ್ಯವಾಗಿ ಹೊಂದಬೇಕಾದ್ರೆ ದೇವರ ತತ್ವವನ್ನು ಅನುಸರಿಸು. ಕರ್ತನಿಂದ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.